ಆರ್ ಸಿ ಬಿ ಅಂತೂ ಚಾನ್ಸೇ ಇಲ್ಲ ಮಗ. ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಬಾಯಿಗೆ ಬರ್ಸೋಕ್ಕೆ ರೆಡಿ ಆಗಿದ್ದಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ನೆನ್ನೆ ಮ್ಯಾಚ್ ಅಂತೂ ಆರ್ ಸಿ ಬಿ ವರ್ಸಸ್ ಎಮ್ ಐ ಅಂತೂ ಬೆಂಕಿ, ಬಿರುಗಾಳಿ ಸುಂಟ್ರುಗಾಳಿ ಆ ಲೆವೆಲ್ಗೆ ಮ್ಯಾಚ್ ಇದ್ದಿದ್ದು. ಬಟ್ ನನಗೆ ಒಂದು ಬೇಜಾರಾಗಿದ್ದು, ನೀತಾ ಅಂಬಾನಿ ಪಾಪ ಕೂತ್ಕೊಂಡು ಹೇಳ್ತಾ ಇದ್ದಾರೆಗಳು ಅಂತ. ಪಾಪ ಅವ್ರ ಕಣ್ಣಿನ ಒರ್ಸೋಕ್ಕೆ ಯಾರೂ ಇರಲಿಲ್ಲ. ಬಿಕಾಸ್ ಲಾಸ್ಟ್ ಓವರ್ ಡ್ರಾಮಾ ಆ ಲೆವೆಲ್ಗೆ ಇದ್ದಿದ್ದು. ನಡಾನ್ ಡಿ ಕ್ಲಾರ್ಕ್ ಎಂತಹ ಬ್ಯಾಟಿಂಗು, ಎಂತಹ ಬ್ಯಾಟಿಂಗು. ಲಾಸ್ಟ್ ಓವರ್ 6 ಬಾಲಲ್ಲಿ 18 ರನ್ ಬೇಕು. 18 ರನ್ ಹೊಡೆಯೋದು ತುಂಬ ಕಷ್ಟ ಇದೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಪಕ್ಕ ಹೊಗೆ ಹಾಕೋತಾರೆ. ಮೆನ್ಸು ಫಸ್ಟ್ ಮ್ಯಾಚ್ನ ಸೋತ್ಬಿಟ್ಟು ಯಾವ ಥರ ದೇವರಿಗೆ ಅಂತ ಹೇಳ್ತಾರಲ್ಲ, ಅದೇ ಥರ ವುಮೆನ್ಸು ಕೂಡ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನಡಾನ್ ಡಿ ಕ್ಲಾರ್ಕ್ ಅವರು ಆ ಲೆವೆಲ್ಗೆ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದು ತುಂಬ ಸ್ಲೋಗೆ ಸ್ಟಾರ್ಟ್ ಮಾಡಿದ್ರು. ಬಟ್ ಫಿನಿಶ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಆಯಿತು. ಬೌಲಿಂಗಲ್ಲಿ 4 ವಿಕೆಟು, ಬ್ಯಾಟಿಂಗಲ್ಲಿ 63 ರನ್ನು, ನಾಟ್ ಔಟು. ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಬೆಸ್ಟ್ ಪಿಕ್ಕು ಆರ್ ಸಿ ಬಿ ತಗೊಂಡಿರೋದು. ಇವಾಗ ನಮಗೆ ಯಾವ ಥರ ಪೆರಿ ಇಲ್ವೋ ಅದೇ ಥರ ಅವ್ರಿಗೆ ರಿಪ್ಲೇಸ್ಮೆಂಟ್ ಅಂತೂ ಪಕ್ಕಾ ಸಿಕ್ಕಿದೆ ಅಂತ ನಾನಂತೂ ಹೇಳ್ತೀನಿ. ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ಲು ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಬ್ಯಾಟಿಂಗ್ನ ಆಡಿದ್ದು ನಡಾನ್ ಡಿ ಕ್ಲಾರ್ಕ್ ಅಂತೂ. ಲಾಸ್ಟ್ ಓವರ್ ಡ್ರಾಮಾ ಅಂತೂ ನೆಕ್ಸ್ಟ್ ಲೆವೆಲ್ಲು. ಸ್ಟಾರ್ಟಿಂಗ್ 2 ಬಾಲ್ ಡಾಟ್ ಆಗಿಬಿಟ್ಟು 6 ಬಾಲ್ಗೆ 18 ರನ್ ಬೇಕು. ಸ್ಟಾರ್ಟಿಂಗ್ 2 ಬಾಲ್ ಡಾಟು. ಅಟ್ಲೀಸ್ಟ್ 2 ಬಾಲಲ್ಲಿ ಒಂದು ಬೌಂಡ್ರಿ ಇಲ್ಲ 6 ಬಂದರೆ ನಾವು ಅನ್ಕೋಬೋದಾಗಿತ್ತು ಹೆಂಗೋ ಮ್ಯಾಚ್ ಮಾಡ್ತಾರೆ ಆರ್ ಸಿ ಬಿ ಗೆಲ್ಲಕ್ಕೆ ಇನ್ನೂ ಚಾನ್ಸ್ ಇದೆ ಅಂತ. ಸೊ ಯಾವಾಗ 2 ಬಾಲ್ ಡಾಟ್ ಮಾಡಿದ್ರು ಸ್ಕ್ಲಿವರ್ ಬ್ರಂಟು ಅಂದ್ಕೊಂಡೆ ಯಾಕೆ ಹೊಗೆ ಹಾಕತ್ತಾರೆ ಅಂತ. ಬಟ್ ಆದ್ರೆ ನೆಕ್ಸ್ಟ್ 4 ಬಾಲ್ಸ್ ಅಂತೂ 6-4 ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಕ್ಕತ್ತಾಗಿತ್ತು ನೆನ್ನೆ ಮ್ಯಾಚ್ ಅಂತೂ. ಆರ್ ಸಿ ಬಿ ನೆನ್ನೆ ಮ್ಯಾಚಲ್ಲಿ ಟಾಸ್ನ ಗೆದ್ದು ಬೌಲಿಂಗ್ನ ತಗೋತಾರೆ. ಬೌಲಿಂಗಲ್ಲಂತೂ ಲಾರಾ ಬೆಲ್ ಏನು ಸ್ಪೆಲ್ ಹಾಕಿದ್ದು ಮಗ. ಅವ್ರು ಎಷ್ಟು ಸಕ್ಕತ್ತಾಗಿದ್ರು ನೋಡೋಕ್ಕೆ, ಅಷ್ಟು ಸಕ್ಕತ್ತಾಗೆ ಬೌಲಿಂಗ್ ಸ್ಪೆಲ್ನ ಮಾಡಿದ್ದು. ಏನು ಫಸ್ಟ್ ಓವರು, ಅದು ಬಿಗ್ ಸ್ಟೇಜಲ್ಲಿ ಫಸ್ಟ್ ಓವರು ಮೇಡಿನ್ ಆಗ್ತಾರೆ ಅಂತ ಹೇಳಿದ್ರೆ ಕೇರಿಗೆ ಎಂಥ ಆ್ಯಕ್ಚುಲಿ ಎಮ್ ಐ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಇದ್ದಿಲ್ಲ. ಬಿಕಾಸ್ ಅವರು ಓಪನರ್ ಬೇರೆ ಇದ್ದರು, ಯಾರೋ ಬೇರೆ ಬಂದರು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಯಾರಾದರೂ ಬರಲಿ ಫಸ್ಟ್ ಓವರು ಪವರ್ ಪ್ಲೇಲಿ ಮೇಡಿನ್ ಹಾಕ್ಬೇಕಂತ ಹೇಳಿದ್ರೆ ಒಳ್ಳೆ ಸ್ಕಿಲ್ನ ಇಟ್ಟಿರಬೇಕು. ಬಟ್ ಎಲ್ಲ ಬಾಲು ಕೂಡ ಶಾರ್ಟ್ ಆಫ್ ಗುಡ್ ಲೆಂತ್ ಹಾಕಿ ಸಖತ್ ಸ್ವಿಂಗ್ ಕೂಡ ಮಾಡ್ತಾಯಿದ್ರು. ಔಟ್ ಸ್ವಿಂಗು ಲಾರಾ ಬೆಲ್ಲು ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ನ ಹಾಕ್ಕೊಟ್ಟಿದ್ದು. 24 ಬಾಲ್ನ ಹಾಕಿದ್ದಾರೆ. ಒಂದು ಮೇಡಿನ್ನು ಅವರು ವಿಕೆಟ್ ತೊಗೊಂಡಿರೋದು 1 ವಿಕೆಟ್ ಅಂತ ತಗೊಂಡಿದ್ದಾರೆ. 24 ಬಾಲಲ್ಲಿ 19 ಬಾಲ್ ಡಾಟ್ ಮಾಡಿರೋದು ಮಗ. 19 ಬಾಲ್ ಡಾಟ್ ಮಾಡಿರೋದು ಕಂಟಿನ್ಯೂಸ್ ಆಗಿ 10 ಬಾಲ್ ಡಾಟ್ ಮಾಡಿರೋದು. ಇದು ಒಂದಂತೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವ ಥರ ಜೋಶಿಸಲ್ಲಿ ಬಿಟ್ಟಿದ್ದಾರೋ ನಮ್ಮ ಆರ್ ಸಿ ಬಿ ಮೆನ್ಸಲ್ಲಿ. ವುಮೆನ್ಸಲ್ಲಿ ಲಾರಾ ಬೆಲ್ ಆರ್ ಸಿ ಬಿಗೆ ಸಿಕ್ಕಿರೋದು ಎಷ್ಟು ಸಕ್ಕತ್ತಾಗಿದ್ದಾರೆ ಆದರೂ. ಬಟ್ ಅವ್ರ ಬೌಲಿಂಗ್ ಸ್ಪೆಲ್ ಅಂತೂ ಇನ್ನೂ ಸಕ್ಕತ್ತಾಗೇ ಇತ್ತು. ನಿನ್ನೆ ಅಂತೂ ಫುಲ್ ಪಿಂಕ್ ಆಗಿಬಿಟ್ಟಿದ್ರು, ಫುಲ್ ಹಂಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು. ಓಕೆ, ಬಟ್ ಬೌಲಿಂಗಲ್ಲಿ ಆರ್ ಸಿ ಬಿ ಸಕ್ಕ ಡಾಮಿನೇಟೇ ಮಾಡಿದ್ದು. ಅವ್ರ ಕಡೆ ತಡ್ಕಾಡ್ಬಿಟ್ಟಿದ್ದಾರೆ ಓಕೆ ರನ್ಸ್ ಹೊಡೆಯೋದಕ್ಕೆ. ಆ ಕಮಲಿ ಮತ್ತು ಕೇರ್ ಓಪನಿಂಗ್ ಬಂದಮೇಲೆ ಕಮಲಿ ಸ್ಟಾರ್ಟಿಂಗ್ ಅಂತೂ ಫುಲ್ ಡಾಟ್ ಮೇಲೆ ಡಾಟ್ ಆಗ್ತದೆ. ಅವರು ಕೂಡ ಡಾಟ್ ಆಗ್ತದೆ. ಬಿಕಾಸ್ ಕೇರ್ ಔಟ್ ಆಗಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಬ್ಬರು ಕೂಡ ಡಾಟ್ ಮಾಡಿದ್ರು, ಸ್ವಲ್ಪ ಡಾಮಿನೇಟ್ ಮಾಡೋದಂತ. ಕೇರ್ ಹೊಡೆಯೋಕೆ ಹೋದ್ರು, ಅದು ಟಾಪ್ ಎಡ್ಜ್ ಆಗಿ ಔಟ್ ಆಯಿತು. ಆಮೇಲೆ ಕಮಲಿ ಅದನ್ನು ಮ್ಯಾಚ್ ಮಾಡಿದ್ರು ಆ್ಯಕ್ಚುಲಿ ಆರ್ ಸಿ ಬಿ ಕಡೆ. ಲೆಫ್ಟ್ ಆನ್ ಸ್ಪಿನ್ನರು ಸ್ಮಿತ್ ಅಂತ ಇದ್ದಾರಲ್ಲ, ಅವರು ಬೌಲಿಂಗ್ ಬಂದಾಗ ಸೊ ಅದನ್ನು ಮ್ಯಾಚ್ ಮಾಡಿಕೊಂಡು ಲೆಫ್ಟ್ ಆನ್ ಸ್ಪಿನ್ನರ್ ಮತ್ತು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ಗೆ ಲೆಫ್ಟ್ ಆನ್ ಸ್ಪಿನ್ನರ್ ತುಂಬ ಈಸಿ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಸ್ವೀಪೆಲ್ಲ ಹೊಡೆದು ಸ್ಲಾಗೆಲ್ಲ ಹೊಡೆದು ಸ್ವಲ್ಪ ಅವ್ರಿಗೆ ಸ್ಕೋರ್ನ ಮ್ಯಾಚ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಸ್ಕೋರ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ನಾನಂತೂ ಅಂದ್ಕೊಂಡಿರಲಿಲ್ಲ ಎಮ್ ಐ ಅವರು 150 ಹೊಡಿತಾರೆ ಅಂತ. ಅಟ್ಲೀಸ್ಟ್ 125 130 ಅಂತ ಅಂದ್ಕೊಂಡಿದ್ದೆ. ಬಟ್ ಅದು 154ಗೆ ಹೋಗ್ಬಿಡ್ತು. ಬಟ್ ಆರ್ ಸಿ ಬಿ ಅದನ್ನು ಸಕ್ಸಸ್ಫುಲಿ ಚೇಸ್ ಕೂಡ ಮಾಡಿದ್ರು. ಬಟ್ ಅದಾದಮೇಲೆ ಸ್ಕ್ಲೀವರು ಎಮ್ ಐ ಕಡೆ ಅಷ್ಟೊಂದೇನೋ ಪರ್ಫಾರ್ಮೆನ್ಸ್ ಅಂತೂ ಬರಲೇ ಇಲ್ಲ. ಆ್ಯಂಡ್ ಹರ್ಮನ್ಪ್ರೀತ್ ಅವರು ಕೂಡ ಒಳ್ಳೆ ಸ್ಟಾರ್ಟಿಂಗ್ ಚೆನ್ನಾಗೇ ಹೊಡೆದ್ರು, ಆಮೇಲೆ ಸ್ವಲ್ಪ ಡಾಟ್ ಮಾಡಿದ್ರು. ಆ ಲೆವೆಲ್ಗೆ ಬೌಲಿಂಗ್ ಕೂಡ ಹಾಕಿದ್ದು ಆರ್ ಸಿ ಬಿ. ಆ್ಯಂಡ್ ಕ್ಯಾರಿ ಕೂಡ ಸ್ಲೋಗೆ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ರನ್ಸ್ ಕೂಡ ಇನ್ನಿಂಗ್ಸ್ನ ಕೂಡ ಬಿಲ್ಡ್ ಮಾಡಿಕೊಟ್ರು ಎಮ್ ಐ ಕಡೆಗೆ. ಆ್ಯಂಡ್ ಸಜನಾ ಕೂಡ 45 ರನ್ನು ಒಳ್ಳೆ ಇನ್ನಿಂಗ್ಸ್ ಕೂಡ ಆಡಿಕೊಟ್ರು. ಬಟ್ ಆರ್ ಸಿ ಬಿ ಬೌಲಿಂಗ್ ಸಕ್ಕ ಡಾಮಿನೇಟ್ ಮಾಡ್ತು. ಬಟ್ ನನ್ನ ಪ್ರಕಾರ 130 ಒನ್ ಆಫ್ ದಿ ಬೆಸ್ಟ್ ಟಾರ್ಗೆಟ್ ಅಂತ ಅಂದ್ಕೊಂಡಿದೆ. ಬಟ್ ಅದು 150 ಆಗಿಬಿಡ್ತು. ಬಟ್ ಆರ್ ಸಿ ಬಿ ಕಡೆ ಎಂಥ ಟ್ವಿಸ್ಟ್ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲೂ ಕೂಡ ಚೇಸಿಂಗಲ್ಲಿ ಎಂಥ ಸ್ಟಾರ್ಟ್ ಸಿಕ್ಕಿರೋದು. ಮಂದನ ಆ್ಯಂಡ್ ಇನ್ನೊಬ್ಳು ಯಾರಪ್ಪ ಅದು, 1 ಸೆಕೆಂಡ್ ಗೈಸ್, ಮಂದಣ್ಣ ಆ್ಯರಿಸ್ ಎಂಥ ಸ್ಟಾರ್ಟ್ನ ಕೊಟ್ಟಿದ್ದು ಇಬ್ಬರು ಕೂಡ. 4 ಓವರಲ್ಲಿ ಅಟ್ಲೀಸ್ಟ್ 40 ರನ್ಸ್ ಏನೋ ಇತ್ತು. ಅದಾದಮೇಲೆ ಔಟ್ ಆದಮೇಲೆ ಸ್ಟಾರ್ಟಿಂಗ್ ಓಪನರ್ಸ್ ಔಟ್ ಆದಮೇಲೆ ಏನು ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೆ ಇದೆ. ಯಾರು ಕೂಡ ನಿಂತ್ಕೊಂಡು ಆಡ್ತಾನೆ ಇಲ್ಲ. ಆ್ಯಂಡ್ ಹೇಮಲತಾ ಕೂಡ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ರಿಚಾ ಘೋಷು ಕೂಡ ಒಂದು ಸಖತ್ತಾಗ ಶಾಟ್ ಕೂಡ ಹೊಡಿತಾರೆ. ಅದಾದಮೇಲೆ ಒಳ್ಳೆ ಕ್ಯಾಚ್ ತಗೋತಾರೆ ರಿಚಾ ಘೋಷ್ ಅವ್ರದ್ದು ಎಮ್ ಐ ಕಡೆ ಯಾರೋ ಒಬ್ಬರು. ಆ್ಯಂಡ್ ರಾಧಾ ಯಾದವ್ ಕೂಡ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ನಡಾನ್ ಡಿ ಕ್ಲಾರ್ಕ್ ಮಗ, ನಾನು ಅಂದ್ಕೊಂಡಿದ್ದೆ ಈ ಒಂದು ಸ್ಲೋ ಇನ್ನಿಂಗ್ಸ್ ಆಡಿ ಆರ್ ಸಿ ಬಿ ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅಂತ. ಬಟ್ ಅಲ್ಲಿಗೆ ಮ್ಯಾಚ್ ಕೂಡ ಚೆನ್ನಾಗೇ ಮಾಡ್ತಾಯಿದ್ರು. ಬಟ್ ಅದಾದಮೇಲೆ ಫಿನಿಶ್ ಅಂತೂ ಇನ್ನು ಕಟ್ಟಂಗೆ ಇದೆ. ಬಿಕಾಸ್ ಲೇಟಾಗಿ ಕೂಡ
ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಹುಷಾರಿರಲಿಲ್ಲ, ಸೊ ಅದಕ್ಕೆ ಬೇಗ ಮಲ್ಕೊಬಿಟ್ಟೆ. ಮ್ಯಾಚ್ ನೋಡಿಬಿಟ್ಟು ವೀಡಿಯೋ ನಿನ್ನೆ ಮಾಡಿದರೆ ಇವತ್ತು ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಲೆವೆಲ್ಗೆ ಟೈರ್ಡ್ ಕೂಡ ಆಗಿದೆ. ಬಟ್ ಇವಾಗ ಗಂಟ್ಲು ಕೂಡ ಓಕೆ ಹಾಕ್ಕೊಂಡಿದೆ. ಆ್ಯಂಡ್ ಅರುಂಧತಿ ರೆಡ್ಡಿ ಕೂಡ ಅವ್ರ ಜೊತೆ ಸೇರಿಕೊಂಡು ಒಂದು ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡ್ತಾಯಿದ್ರು. ಬಟ್ ಅವರು ಕೂಡ ಅನ್ಫಾರ್ಚುನೇಟ್ಲಿ ಔಟ್ ಆದರು. ಬಟ್ ಅವ್ರ ಕಡೆ ಬೌಲಿಂಗ್ ಅಂತೂ ಚೆನ್ನಾಗಿ ಹಾಕ್ಕೊಟ್ರು. ಸ್ಟಾರ್ಟಿಂಗ್ ಅಂತೂ ಅವ್ರ ಹೆಸರಿದೆ ಸ್ಕೀವರ್ ಬ್ರಂಟ್, ಅವರು ಅಂತೂ ಸಕ್ಕದಾಗೆ ಬೌಲಿಂಗ್ ಕೂಡ ಹಾಕ್ಕೊಟ್ಟಿದ್ರು. ಬಟ್ ಲಾಸ್ಟ್ ಓವರು ರನ್ನು ಲೀಕ್ ಆಗಿಬಿಡ್ತು. ಓಕೆ. ಆ್ಯಂಡ್ ಇಸ್ಮಾಯಿಲ್ 4 overs 26 for 1 wicket, ಕ್ಯಾರಿ 4 overs 35 runs 2 wickets. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರು ಕೂಡ ಬೌಲಿಂಗ್ ಹಾಕಿದ್ರು. 13 18 ರನ್ 1 ವಿಕೆಟ್. ಆ್ಯಂಡ್ ಖೇರ್ 4 ಓವರಲ್ಲಿ ಅವರು ಬ್ಯಾಟಿಂಗ್ ಆಡಿದ್ರು, ಓಪನಿಂಗ್ ಬ್ಯಾಟಿಂಗು, ಅವರು ಕೂಡ ಬೌಲಿಂಗ್ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ RCB ಗೆಲ್ಲೋದಕ್ಕೆ ಕಾರಣ ಅಂತ ಹೇಳಿದ್ರೆ ಯಾವಾಗ ನಡಾನ್ ಡಿ ಕ್ಲಾರ್ಕ್ ಅವ್ರದ್ದು ಕ್ಯಾಚಸ್ನ ಬಿಡ್ತಾರೆ, ರನ್ಔಟ ಮಿಸ್ ಆಗ್ತಾರಲ್ಲ, ಅಲ್ಲೇ RCB ಗೆಲ್ಲಕ್ಕೆ ಎಲ್ಲ ಥರ ಕಾರಣಗಳು ಉಟ್ಕೊಬಿಡ್ತು. ಬಟ್ ಆಫ್ ದಿ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ತೀನಿ. ಅವರು ಕೂಡ ಕ್ಯಾಚಸ್, ನಮ್ಮ RCB ಕೂಡ ಕ್ಯಾಚಸ್ನ ಬಿಟ್ಟರು. ಸಜ್ಜನ ಮತ್ತು ಇಲ್ಲಾಂದರೆ ಕ್ಯಾರಿ ಅವ್ರದ್ದು ಕ್ಯಾಚಸ್ನ ಬಿಟ್ಟರು. ಅವಾಗ ಅವ್ರದ್ದು ಸ್ಕೋರ್ ಕೂಡ ಮೂವ್ ಆಯಿತು. ಏನಾದರೂ ಅಲ್ಲಿಗೆ ಇಟ್ಕೊಬಿಟ್ಟು MI ಬ್ಯಾಟರ್ಸ್ ಅವ್ರದ್ದು ಕ್ಯಾಚಸ್ಗಳು. RCB ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಬೇಗ ಚೇಸ್ ಕೂಡ ಆಗ್ತಾಯಿತ್ತು. ಬಟ್ RCB ಸಿಕ್ಕಿರೋ ಸ್ಟಾರ್ಟಿಗೆ ಬೇಗ ಫಿನಿಷ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಅದು ಈ ಲೆವೆಲ್ಗೆ ಬಾಯಿಗೆ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಒಳ್ಳೆ ಮ್ಯಾಚ್ ನೋಡೋಕ್ಕೆ ಸಿಕ್ಕಿದ್ದು, ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ನೋಡೋಕ್ಕೆ ಸಿಕ್ಕಿದ್ದು RCB ವರ್ಸಸ್ MI ಮ್ಯಾಚು. ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಈ ಥರ ಎಲ್ಲ ಥ್ರಿಲ್ಲಿಂಗ್ ಮ್ಯಾಚಸ್ ಇರಬೇಕು ಮಗ. ಇವಾಗ ಎಲ್ಲರೂ ಕೂಡ ಅಕ್ರಾಸ್ ಎಲ್ಲ ವರ್ಲ್ಡಲ್ಲೂ ಕೂಡ ನೋಡ್ತಾರೆ, ಬಿಕಾಸ್ ಆ ಲೆವೆಲ್ಗೆ ಫಸ್ಟ್ ಮ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಕೂಡ ವುಮೆನ್ಸ್ ಪ್ರೀಮಿಯರ್ ನೋಡೋಕ್ಕೆ ಜಿಯೋ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸಲ್ಲಿ ಎಲ್ಲರೂ ಕೂಡ ವಾಚ್ ಮಾಡೋಕ್ಕೆ ಪಕ್ಕ ಟ್ರೈ ಮಾಡ್ತಾರೆ. ಆ ಲೆವೆಲ್ಗೆ ಮ್ಯಾಚ್ ಇದ್ದಿದ್ದು. ಬಟ್ ಲೋರಾ ಬೆಲ್ ಬಗ್ಗೆ ಮಾತಾಡೋದಾದರೆ ಒನ್ ಆಫ್ ದಿ ಬೆಸ್ಟ್ ಮಗ. ಅವರೆಷ್ಟು ಸಕ್ಕತ್ತಾಗಿ ಇದ್ದರು ನೋಡೋಕ್ಕೆ, ಅಷ್ಟು ಸಕ್ಕತ್ತಾಗಿ ಬೌಲಿಂಗ್ ಸ್ಪೆಲ್ ಕೂಡ ಮಾಡಿದ್ದು. ಸೊ ನೆನ್ನೆ ಮ್ಯಾಚ್ ಅಂತೂ ಸಕ್ಕತ್ತಾಗೇ ಇತ್ತು. ನನಗಂತೂ ನೀತಾ ಅಂಬಾನಿ ಹತ್ತಿದ್ದು ಸಖತ್ ಬೇಜಾರಾಯಿತು. ಪಾಪ ಅವರು ಸಖತ್ ಅಲ್ಟಾದರೆ. ಆ್ಯಂಡ್ ತುಂಬ ಮಿಸ್ಫೀಲ್ಡ್ಗಳಾಯಿತು ಎರಡೂ ಟೀಮ್ಗಳಲ್ಲೂ ಕೂಡ. RCB ಅಷ್ಟೊಂದರೆ ಮಿಸ್ಫೀಲ್ಡ್ ಮಾಡಿದ್ರು, ಅಷ್ಟೊಂದು ಮಾಡಲಿಲ್ಲ ಅಂದರೂ ಕೂಡ MI ಅಂತೂ ಸಖತ್ ಮಿಸ್ಫೀಲ್ಡು. ಲಾಸ್ಟ್ ಓವರ್ ಹೊಡಿತಾ ಇದ್ದಾರೆ, ನಡಾನ್ ಡಿ ಕ್ಲಾರ್ಕು ಸ್ಕ್ಲೀವರ್ ಬ್ರಂಟ್ಗೆ ಹೊಡಿತಾ ಇದ್ದಾರೆ. ಈ ಕಡೆ ನಿಂತ್ಕೊಂಡು ಬೌಲರು ಕೂಡ ನಗ್ತಾ ಇದ್ದಾರೆ. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಕ್ಯಾಪ್ಟನ್ ಕೂಡ ನಗ್ತಾ ಇದ್ದಾರೆ. ಪಾಪ ಏನು ಮಾಡ್ತಾರೆ, ಅದು ಅಂಥ ಕ್ರೂಷಿಯಲ್ ಮ್ಯಾಚಲ್ಲಿ ಅಂಥ ಕ್ರೂಷಿಯಲ್ ಏನು 18 ರನ್ ಸುಮ್ಮನೆ ಅಂತೂ ಈಸಿ ಅಂತೂ ಇಲ್ಲ ಮಗ. ವುಮೆನ್ಸಲ್ಲಿ 4 ಬಾಲ್ 18 ರನ್ ಹೊಡಿಬೇಕಂತ ಹೇಳಿದ್ರೆ ಕಷ್ಟನೇ. ಬಟ್ ಅದೇನೋ ಗೊತ್ತಿಲ್ಲ, ಯಾವ ದೇವ್ರ ಮೈ ಮೇಲೆ ಬಂದಿತ್ತು. ನಡಾನ್ ಡಿ ಕ್ಲಾರ್ಕ್ಗೆ ಸಕ್ಕತ್ತಾಗೆ ಫಿನಿಷ್ ಮಾಡಿಕೊಟ್ರು. RCBಗೆ ಒಳ್ಳೆ ಮ್ಯಾಚ್ ನೋಡೋಕೆ ಸಿಕ್ಕಿದ್ದು ಫ್ಯಾನ್ಸ್ಗಳಿಗೆ ಅಂತ ಹೇಳ್ತೀನಿ. ಸೊ ನೆನ್ನೆ ಮ್ಯಾಚು ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ. ಬಟ್ ನನಗಂತೂ ಒಳ್ಳೆ ಥ್ರಿಲ್ಲಿಂಗ್ ಮ್ಯಾಚ್ ಮಗ. ಇಬ್ಬರು ಕೂಡ ರಿಚಾ ಘೋಷ್ ನಿಂತ್ಕೊಂಡಿದ್ರೆ, ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರೆ ರಿಚಾ ಘೋಷ್ ಅವರೇ ಕೂಡ ಫಿನಿಷ್ ಮಾಡಿಬಿಡ್ತಾಯಿದ್ರು. ಬಿಕಾಸ್ ಬೆಂಕಿ ಬ್ಯಾಟರ್ ಅವರಂತೂ ಏನು ಫಸ್ಟ್ ಬಾಲಿಂದನೇ ಹೊಡಿತಾರೆ. ಯಾವ ಥರ RCBಯಲ್ಲಿ ಪಿಲ್ಸಾಲ್ಟ್ ಇದ್ದಾರೋ ಮತ್ತು ರೊಮೋರಿಯೋ ಸಫರ್ಟ್ ಇದ್ದಾರೋ ಆ ಲೆವೆಲ್ಗೆ ಬ್ಯಾಟಿಂಗ್ ಆಡೋದು ರಿಚಾ ಘೋಷ್ ವುಮೆನ್ಸಲ್ಲಿ ಫಸ್ಟ್ ಬಾಲಿಂದನೇ ಹೊಡಿತಾರೆ ಮಗ. ಬಟ್ ಸ್ಮೃತಿ ಮಂದನ ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದ್ದು, ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಆ ಒಂದು ಮ್ಯಾಚಲ್ಲಿ ಸ್ವಲ್ಪ ಎಮೋಷನ್ ಇದೆ ಅವರಿಗೆ. ನಿಮ್ಗೆ ಗೊತ್ತು ಲಾಸ್ಟ್ ಬಿಫೋರ್ ಮಂತ್ ಏನೆಲ್ಲ ಆಯಿತು ಅಂತ ಅವ್ರ ಲೈಫಲ್ಲಿ. ಸೊ ಆ ಒಂದು ಸ್ಟೇಡಿಯಮಲ್ಲಿ ತುಂಬ ಮೆಮೊರೀಸ್ ಅವ್ರಿಗೆ ಕಾಣ್ತಾ ಇದೆ ಅಂತ ನನಗೇನೋ ಅನ್ನಿಸ್ತಾ ಇದೆ ಸ್ಮೃತಿ ಮಂದನಾಗೆ. ಓಕೆ, ಅದರಿಂದ ಓವರ್ಕಮ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಮಗ. ನೋಡೋದ ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಅಂತ. RCB ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ನನಗಂತೂ ನೋಡೋಕ್ಕೆ ಸಿಕ್ಕಿತ್ತು. ನಿಮಗೇನಂತ ಅನ್ನಿಸ್ತು ಅಂತ ಆನೆಸ್ಟ್ ಕಾಮೆಂಟ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಸಾರಿ ಫಾರ್ ದಿ ಲೇಟ್ ವಿಡಿಯೋ ಮಾಡ್ತಾ ಇರೋದಕ್ಕೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.